ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ಬಿಟ್ಟಿದೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಷಯವೊಂದು ಬಯಲಾಗಿದೆಯಂತೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ ಮತ್ತೊಂದು ಸಂಕಷ್ಟ. ಬೇರೆಯವರ ಹೆಸರಿನ ಸಿಮ್ ಬಳಸಿದ್ದ ದಾಸ. ಕೊಲೆ ಕೇಸಲ್ಲಿ ಅಂಧರಾಗಿರುವ ಡೆವಿಲ್ ಗ್ಯಾಂಗ್ನ ಒಂದೊಂದೇ ಕಳ್ಳಾಟಗಳು ಬಯಲಾಗ್ತಿವೆ. ಮರ್ಡರ್ ಮಿಸ್ಟರಿ ಹಿಂದೆ ಬಿದ್ದಿರುವ ಖಾಕಿ ಪಡೆಗೆ ದಿನಕ್ಕೊಂದರಂತೆ ಹೊಸ ಸಂಗತಿಗಳು ಬೆಳಕಿಗೆ ಬರ್ತಿದೆ. ದರ್ಶನ್ ಹಾಗೂ ಮನೆ ಕೆಲಸದ ನಂದೀಶ್ ಒಂದೇ ಅಡ್ರೆಸ್ ಪ್ರೂಫ್ನಿಂದ ಪಡೆದಂತ ಸಿಮ್ ಬಳಸ್ತಿದ್ದರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ದರ್ಶನ್ ಮತ್ತು ನಂದೀಶ್ ಬಳಸ್ತಿದ್ದ ಸಿಮ್ಗಳು ಇವರ ಹೆಸರಲ್ಲಿಲ್ಲ. ಹೇಮಂತ್ ಎಂಬ ಹೆಸರಿನಲ್ಲಿ ಸಿಮ್ಗಳ ಖರೀದಿಯಾಗಿದೆ. ಇನ್ನು ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಬಳಸ್ತಿದ್ದ ಸಿಮ್ ಇರೋದು ಸಿಮ್ ಪ್ರತಿಷ್ಠಿತ ಓರಿಯಾಕಲ್ ಸಂಸ್ಥೆಯ ಸೀನಿಯರ್ ಮ್ಯಾನೇಜರ್ ಹೆಸರಲ್ಲಿ. ಪ್ರದೋಷ್ ಬಳಿಯಿದ್ದ ಸಿಮ್ ಓರಿಯಾಕಲ್ ಸೀನಿಯರ್ ಮ್ಯಾನೇಜರ್ ಸುಪರ್ಣಾ ಘೋಷಾಲ್ ಎಂಬುವರ ಹೆಸರಲ್ಲಿತ್ತು ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ. ಬಂಧಿತ ಆರೋಪಿಗಳ ಪೈಕಿ 6 ಜನರ ಬಳಿ ಬೇರೆಯವರ ಹೆಸರಲ್ಲಿರೋ ಸಿಮ್ಗಳಿರೋದು ತನಿಖಾ ತಂಡವನ್ನೇ ಬೆಚ್ಚಿ ಬೀಳಿಸಿದೆ. ಒಟ್ಟಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದಿನಕ್ಕೊಂದು ಸಂಕಷ್ಟಗಳು ಸುತ್ತಿಕೊಳ್ಳುತ್ತಿವೆ. ಕೊಲೆ ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗುವುದಕ್ಕೆ ಇವೆಲ್ಲವೂ ಮುಳ್ಳಾಗಿ ಪರಿಣಮಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ಬಿಟ್ಟಿದೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಷಯವೊಂದು ಬಯಲಾಗಿದೆಯಂತೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ ಮತ್ತೊಂದು ಸಂಕಷ್ಟ. ಬೇರೆಯವರ ಹೆಸರಿನ ಸಿಮ್ ಬಳಸಿದ್ದ ದಾಸ. ಕೊಲೆ ಕೇಸಲ್ಲಿ ಅಂಧರಾಗಿರುವ ಡೆವಿಲ್ ಗ್ಯಾಂಗ್ನ ಒಂದೊಂದೇ ಕಳ್ಳಾಟಗಳು ಬಯಲಾಗ್ತಿವೆ. ಮರ್ಡರ್ ಮಿಸ್ಟರಿ ಹಿಂದೆ ಬಿದ್ದಿರುವ ಖಾಕಿ ಪಡೆಗೆ ದಿನಕ್ಕೊಂದರಂತೆ ಹೊಸ ಸಂಗತಿಗಳು ಬೆಳಕಿಗೆ ಬರ್ತಿದೆ. ದರ್ಶನ್ ಹಾಗೂ ಮನೆ ಕೆಲಸದ ನಂದೀಶ್ ಒಂದೇ ಅಡ್ರೆಸ್ ಪ್ರೂಫ್ನಿಂದ ಪಡೆದಂತ ಸಿಮ್ ಬಳಸ್ತಿದ್ದರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ದರ್ಶನ್ ಮತ್ತು ನಂದೀಶ್ ಬಳಸ್ತಿದ್ದ ಸಿಮ್ಗಳು ಇವರ ಹೆಸರಲ್ಲಿಲ್ಲ. ಹೇಮಂತ್ ಎಂಬ ಹೆಸರಿನಲ್ಲಿ ಸಿಮ್ಗಳ ಖರೀದಿಯಾಗಿದೆ. ಇನ್ನು ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಬಳಸ್ತಿದ್ದ ಸಿಮ್ ಇರೋದು ಸಿಮ್ ಪ್ರತಿಷ್ಠಿತ ಓರಿಯಾಕಲ್ ಸಂಸ್ಥೆಯ ಸೀನಿಯರ್ ಮ್ಯಾನೇಜರ್ ಹೆಸರಲ್ಲಿ. ಪ್ರದೋಷ್ ಬಳಿಯಿದ್ದ ಸಿಮ್ ಓರಿಯಾಕಲ್ ಸೀನಿಯರ್ ಮ್ಯಾನೇಜರ್ ಸುಪರ್ಣಾ ಘೋಷಾಲ್ ಎಂಬುವರ ಹೆಸರಲ್ಲಿತ್ತು ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ. ಬಂಧಿತ ಆರೋಪಿಗಳ ಪೈಕಿ 6 ಜನರ ಬಳಿ ಬೇರೆಯವರ ಹೆಸರಲ್ಲಿರೋ ಸಿಮ್ಗಳಿರೋದು ತನಿಖಾ ತಂಡವನ್ನೇ ಬೆಚ್ಚಿ ಬೀಳಿಸಿದೆ. ಒಟ್ಟಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದಿನಕ್ಕೊಂದು ಸಂಕಷ್ಟಗಳು ಸುತ್ತಿಕೊಳ್ಳುತ್ತಿವೆ. ಕೊಲೆ ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗುವುದಕ್ಕೆ ಇವೆಲ್ಲವೂ ಮುಳ್ಳಾಗಿ ಪರಿಣಮಿಸಲಿದೆ.